ನಮ್ಮ ಹರಿಪ್ರಸಾದ್ ಸಾಹೇಬರು ಇವತ್ತು ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಇದುವರೆಗೂ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ದುಡಿದು ತನು ಮನ ಧನ ಎಲ್ಲ ಅರ್ಪಿಸಿ ಪಕ್ಷ ಸಂಘಟನೆ ಮಾಡಿ ಸರ್ಕಾರವನ್ನು ತಂದು ಕಾಂಗ್ರೆಸ್ ಸರ್ಕಾರದ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೊಡ್ತಾ ಇದ್ದೀವಿ, ಅಭಿನಂದನೆಗಳು ಕೊಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಅವರ ಒಂದು ಏನು ತೆರಿಗೆ ಅಧ್ಯಕ್ಷ ಸ್ಥಾನ ತೆರವಾಯಿತು. ಆ ತೆರವಾದ ತಕ್ಷಣ ಒಂದು ಹಿಂದುಳಿದ ವರ್ಗದ ನಾಯಕರು ಬಹಳ ತಾವು ಹೇಳಿದಾಗೆ ರಾಜ್ಯಸಭಾ ಮೆಂಬರ್ ಆಗಿ ವಿಧಾನ ಪರಿಷತ್ ಸದಸ್ಯರುಗಳಾಗಿ ಶಾಸಕರಾಗಿ ಅನೇಕ ವರ್ಷಗಳಿಂದ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ದುಡಿದಂಥ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಸಾಹೇಬರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ಪದಗ್ರಹಣ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ಶಾಸಕರು ಮುಖಂಡರುಗಳು ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಡಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ನಾವು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ ಸರ್. ಹಾಗೆ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಸುರೇಶ್ ಸಾಹೇಬ್ ನಮ್ಮ ಶಿವಕುಮಾರ್ ಸಾಹೇಬರು ಇದುವರೆಗೂ ನಾವು ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು. ಅದು ನಮ್ಮ ಡಿ.ಕೆ. ಸುರೇಶ್ ಸಾಹೇಬ್ರಿಗೂ ಆಸೆ ಇತ್ತು. ನಮ್ಮೆಲ್ಲ ಕಾರ್ಯಕರ್ತರುಗಳು ರಾಜ್ಯಾದ್ಯಂತ ಒಂದು ಒಕ್ಕಲಿಗ ಕಮ್ಯುನಿಟಿಯಿಂದ ಒಂದು ಅವರು ಆಗಬೇಕು ಮುಖ್ಯಮಂತ್ರಿಗಳಿಂದ ಆಸೆ ಇತ್ತು. ಅದು ಈಡೇರಿದೆ. ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಜನತೆಯ ಪರವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಮುಖಂಡರುಗಳ ಮತ್ತು ಕಾರ್ಯಕರ್ತರ ಪರವಾಗಿ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತು ನಮ್ಮ ಹನುಮಂತರಾಯಪುರ ಕುಸುಮಾನ ಹನುಮಂತರಾಯಪುರ ಪರವಾಗಿಯೂ ಕೂಡ ನಾವು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಸರ್. 2 ವರ್ಷ ಅವಧಿ ಇದೆ, ಅಚೀವ್ಮೆಂಟ್ ಮಾಡ್ತಾರೆ, ಒಂದು ಇತಿಹಾಸ ಕೂಡ ಸೇರ್ತದೆ ಡಿ.ಕೆ. ಸಾಹೇಬ್ರಿಗೂ ಅಂತ. ಇಲ್ಲ, ಅದು ಭಾಳ ಆಶ್ವಾಸ ಇತ್ತು, ಎಲ್ರಿಗೂ ವಿಶ್ವಾಸ ಇತ್ತು. ಆದರೂ ಸ್ವಲ್ಪ ಈಗ ದೊಡ್ಡ ಮನಸ್ಸು ಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ಒಂದು ಅಧಿಕಾರವನ್ನು ಅವರು ಯಾವುದೇ ತೊಂದರೆಗಳಿಲ್ಲದೇ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು. ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರುಗಳು ಕಾರ್ಯಕರ್ತರು ಕೂಡ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾರು ಒಂದು ನಿರೀಕ್ಷೆ ಗೊಂದಲದಲ್ಲಿತ್ತು, ಆ ಗೊಂದಲ ನಿವಾರಣೆ ಆಗಿ ಇವತ್ತು ಒಂದು ಅದ್ಭುತವಾದ ಕೆಲಸವನ್ನು ಮುಂದೆ ಮಾಡ್ತಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಅತ್ಯಂತ ಸುಭದ್ರವಾದ ಒಂದು ಸರ್ಕಾರವನ್ನು ನೀಡ್ತಾರೆ. ಮುಂದೆ 2028ಕ್ಕೂ ಕೂಡ ಸರ್ಕಾರವನ್ನು ತಂದು ಅವರೇ ಮುಖ್ಯಮಂತ್ರಿ ಆಗಿ ಒಂದು ಅಧಿಕಾರವನ್ನು ನಡೆಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀವಿ.